ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ ನಾವೀಗಷ್ಟೇ ಹೇಳ್ತಾ ಇದ್ವಿ. ದಕ್ಷಿಣ ಕನ್ನಡದಿಂದ ಹೊರದಬ್ಬೋ ಕೆಲಸವನ್ನ ಅಲ್ಲಿನ ಜಿಲ್ಲಾಡಳಿತ ಮಾಡಿದೆ. ಈ ಬೆನ್ನಲ್ಲೇ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ ಗಡೀಪಾರು ಮಾಡಲಾಗ್ತಾ ಇದೆ. ರಾಯಚೂರಿಗೆ ತಿಮುರೋಡಿಯನ್ನ ಕರ್ಕೊಂಡು ಬರಲೇಬಾರದು ಅಂತ ಇಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಗೆ ಈ ವ್ಯಕ್ತಿ ಬರೋದು ಬೇಡ, ಯಾವುದಾದ್ರೂ ಕಾಡಿಗೆ ಕಳಿಸಿ, ಕಾಡಂದ್ರೆ ಬಹಳ ಪ್ರೀತಿ ಅಲ್ವಾ ಅವ್ರಿಗೆ, ಈಗ ಕಾಡಿಗೆ ಕಳಿಸ್ಬಿಡಿ ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಧರ್ಮಸ್ಥಳದ ಅಪಪ್ರಚಾರದ ಕಳಂಕ ಅಂಟೋದು ಬೇಡ ಅನ್ನೋದು ಇವರ ಪ್ರತಿಭಟನೆಯ ಕಳಕಳಿ. ಹೀಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲೇ ಈ ರೀತಿ ವಿರೋಧ ವ್ಯಕ್ತ ಆಗ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನು ಗಡೀಪಾರು ಮಾಡಿದ್ದಾರೆ 1 ವರ್ಷದ ಅವಧಿಗೆ. ನಮ್ಮದೇನು ಬೇಡಿಕೆ ಅಂದರೆ ಅಂಥ ಕ್ರಿಮಿನಲ್ಗಳು ನಮ್ಮ ರಾಯಚೂರು ಜಿಲ್ಲೆಗೆ ಬರಬಾರದೆಂಬುದೇ ನಮ್ಮ ಒಂದು ಬೇಡಿಕೆ ಆಗಿದೆ. ಇದು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾವುದೇ ದೃಷ್ಟಿಯಿಂದ ನಮ್ಮ ರಾಯಚೂರು ಜಿಲ್ಲೆ ಒಂದು ಉತ್ತಮವಾದ ಜಿಲ್ಲೆ ಆಗಿದೆ. ಇಲ್ಲಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೇವೆ. ಇಂಥ